ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಆ ಮನೇಲಿ ಕೂತ್ ತಿನ್ನೋದು ಬಿಟ್ರೆ ಇವ್ರಿಗೆ ಬೇರೆ ಏನು ಕೆಲಸ ಇದೆ? 24 ಗಂಟೆನೂ ಕೈ ಮೊಬೈಲ್ ಅಂಟಿಸ್ಕೊಂಡೇ ಕೂತಿರ್ತಾರೆ. ಅಂಥದ್ರಲ್ಲಿ ನಂದೊಂದು ಮೆಸೇಜ್ ನೋಡೋಕ್ಕಾಗಲ್ವಾ? ಅಥವಾ ಈ ಜೇಂಡೆ ಮೇಲೆ ಅಷ್ಟೊಂದು ನೆಗ್ಲೆಕ್ಟ್ ಆಗಿ ಸಂಜೀವಿನಿಗೆ? ಜೆಂಡೆ, ಎಲೆಕ್ಷನ್ ಹತ್ರ ಬರ್ತಾ ಇದೆ ಅಂತ ಇಷ್ಟೊಂದು ಟೆನ್ಷನ್ನ? ಎಲ್ಲಿಂದ ಕಂಟೆಸ್ಟ್ ಮಾಡಬೇಕು ಅಂತಿದ್ದೆ? ನಮ್ಮ ಕಡೆ ಒಂದು ಮಾತಿದೆ, ಕಪ್ಪೆ ಸಾಯಲಿ ಅಂತ ನೀರಲ್ಲಿ ಮುಳುಗಿಸಿ ನೀರಲ್ಲೇ ಸಮಾಧಿ ಮಾಡಿದ್ರಂತೆ. ಕಪ್ಪೆ ಕಾಲಿಗೆ ಶಕ್ತಿ ಬಂದು ಅದು ಜಿಗಿದು ಬೇರೆ ಕಡೆ ಹೋಯ್ತಂತೆ. ನಿನಗೆ ನನ್ನನ್ನು ಬಂದಿ ಮಾಡಿದ್ದೀನಿ ಅನ್ನೋ ಖುಷಿ ಇರ್ಬೋದು, ಆದರೆ ನಾನು ಗಟ್ಟಿ ಆಗೋದಕ್ಕೆ, ನಾನು ಮುಂದಿನ ಪ್ಲ್ಯಾನ್ ಮಾಡ್ಕೊಳ್ಳೋದಕ್ಕೆ, ಸತ್ಯ ಏನು ಅಂತ ತಿಳ್ಕೊಳ್ಳೋದಕ್ಕೆ ಈ ಏಕಾಂತ ನಿಜವಾಗ್ಲೂ ನನಗೆ ಬೇಕಾಗಿತ್ತು. ಏಕಾಂತ ಗುಡ್ ಜೆಂಡೆ. ಒಂಟಿತನನ ಏಕಾಂತ ಅಂತ ಕನ್ವರ್ಟ್ ಮಾಡ್ಕೊಂಡಿದ್ಯಲ್ಲ, ವೆರಿ ಗುಡ್. ನಗಬೇಡ ಆರ್ಯ. ಬಂಧನದಲ್ಲಿರೋ ಸಂಕಟ ನಿನಗೆ ಗೊತ್ತಿಲ್ಲ. ಅದು ಇಂಥ ಕೋಣೆಲಾದರೂ ಇರ್ಬೋದು, ಅಥವಾ ಮನಸ್ಸಲ್ಲಾದರೂ ಇರ್ಬೋದು. ಒಂದು ಸಲ ಈ ಬಂಧನದಿಂದ ಹೊರಗಡೆ ಬಂದರೆ ಸಾಕು, ಅದರ ಪರಿಣಾಮ ಏನು ಅಂತ ನಿನಗೆ ಗೊತ್ತಿಲ್ಲ. ಇಲ್ಲ, ನೀನು ತಪ್ಪು ತಿಳ್ಕೊಂಡಿದ್ಯಾ ರಾಜ. ಇಲ್ಲಿಂದ ನೀನು ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ತಗೋ, ಊಟ ಮಾಡಿ ನೀನು ಏಕಾಂತನ ಕಂಟಿನ್ಯೂ ಮಾಡು. ತಗೋ. ಏನಿದು? ನನ್ನ ಕಂದ ಇಷ್ಟೊತ್ತಲ್ಲಿ ಮಲಗಿಬಿಟ್ಟಿದ್ದಾಳೆ. ಭಾವನಾ, ಭಾವನಾ, ನಿದ್ದೆ ಬಂದಿರಬೇಕು ಅನ್ಸುತ್ತೆ. ಆಗಲಿ. ಈ ಕಂಪ್ನಿ ಅವ್ರಿಗೆ ಆಫರ್ನ ಇನ್ಫಾರ್ಮ್ ಮಾಡೋದೇ ಕೆಲಸ ಆದರೆ ನಮ್ಗೆ ಅದನ್ನು ಡಿಲೀಟ್ ಮಾಡೋದೇ ಕೆಲಸ. ಜಯಂತಿ ಮೆಸೇಜ್ ಮಾಡಿದ್ದಾನೆ. ಸಂಜೀವಿನಿ ಮೇಡಮ್, ನಾನು ಕಳಿಸಿರೋ ಮೆಸೇಜ್ನ ಸರಿಯಾಗಿ ಕೇಳಿಸ್ಕೊಂಡು ಅರ್ಥ ಮಾಡಿಕೊಂಡ್ರೆ ಒಳ್ಳೇದು. ಈ ಮನೇಲಿ ಅನು ಇರಬಾರ್ದು. ಅವಳನ್ನು ಹೇಗಾದರೂ ಪ್ಲ್ಯಾನ್ ಮಾಡಿ ಈ ಮನೆಯಿಂದ ಎಲ್ಲರ ಮನಸ್ಸಿನಿಂದ ದೂರ ಹಾಕಿದ್ರೆ ಮಾತ್ರ ಈ ನಿಮ್ಮ ತವ್ರ ಮನೇಲಿ ನಿಮಗೆ ಸಿಗಬೇಕಾಗಿರೋ ಮಗಳ ಸ್ಥಾನ ಸಿಗತ್ತೆ. ನಿಮ್ಮ ಮಕ್ಕಳು ಲೈಫಲ್ಲಿ ಸುಲಭವಾಗಿ ಸೆಟ್ಲ್ ಆಗ್ಬೋದು. ಇಲ್ಲಾಂದರೆ ಅನು ಮಾತನ್ನ ಕೇಳ್ತಾ ತಲೆ ಆಡಿಸೋರಲ್ಲಿ ನೀವೇ ಮೊದಲ ಸ್ಥಾನದಲ್ಲಿರಬೇಕಾಗತ್ತೆ. ಇದನ್ನು ಈಗಲೇ ಯೋಚನೆ ಮಾಡಿದ್ರೆ ಒಳ್ಳೇದು. ಮೇಡಮ್, ನೀನಾ? ಈ ಥರ ಬೆಚ್ಚ ಬೀಳ್ತಿದ್ದಾರೆ ಅಂದರೆ ಇವ್ರ ಇಂಟೆನ್ಷನ್ ಬೇರೆ ಏನೋ ಇದೆ. ಇಲ್ಲ ಅಂದರೆ ಮೊಬೈಲ್ ನೋಡ್ತಿರೋರು ಯಾಕೆ ಈ ಥರ ಬೆಚ್ಚ ಬೀಳ್ತಾರೆ? ಏನು ಹಾಗೆ ನೋಡ್ತಿದ್ಯಾ? ನೀವು ನನ್ನ ನೋಡಿ ಬೆಚ್ಚ ಬಿದ್ದುಬಿಟ್ರಲ್ವಾ, ಅದಕ್ಕೆ ಈಗ ಬರಬಾರ್ದಿತ್ತೇನೋ ಅಂತ ಯೋಚನೆ ಮಾಡ್ತಿದ್ದೆ. ಬಂದಾಯ್ತು ತಾನೆ, ಈಗ ಯಾಕೆ ಆ ಯೋಚನೆ? ಮೇಡಮ್, ಶಾರದಮ್ಮವರು ಎಲ್ರಿಗೂ ಪಾಯಸ ಕೊಟ್ಬಿಟ್ಟು ಬಾ ಅಂತ ಹೇಳಿದ್ರು, ಅದಕ್ಕೆ ಬಂದೆ.
ನಾನು ಸಡನ್ನಾಗಿ ಬರಬಾರ್ದಿತ್ತು ಅನಿಸುತ್ತೆ. ಸಾರಿ. ಬಂದಿದ್ದು ಒಂದು ಸರಿ, ಎಷ್ಟು ಸರಿ ಇದನ್ನೇ ಹೇಳ್ತೀಯ? ಸಾರಿ. ತಗೊಳ್ಳಿ. ಮಾಸ್ಕ್ ಮಾಲಿನಿ, ಒಂದು ನಿಮಿಷ ನಿಂತ್ಕೊ. ಸಾರಿ. ಇನ್ನೊಂದು ಕಪ್ಪು ತಗೊಳ್ಳಿ. ಬೇಕಾಗಿಲ್ಲ. ನೀನು ಆಗಾಗ ಈ ಮನೆಗೆ ಬರ್ತಿದ್ದೆ ಅಂದ್ಯಲ್ಲ, ಹೌದು. ಅದನ್ನು ಹೇಗೆ ನಂಬೋದು? ಹಾಂ, ನಿನಗೆ ಈ ಮನೆಯವ್ರ ಬಗ್ಗೆ ಎಲ್ಲ ಗೊತ್ತು ಅಂದರೆ ಮಾತ್ರ ನಾನು ನಿನ್ನ ನಂಬ್ತೀನಿ. ಗೊತ್ತು ಮೇಡಮ್. ಬೇಕಿದ್ರೆ ಒಂದ್ಸಲ ಈ ಮನೆಯವ್ರ ಹೆಸರು ಹೇಳಿ ನೋಡಿ, ಅವ್ರು ಹೀಗೆ ಅಂತ ಹೇಳ್ಬಿಡ್ತೀನಿ. ಒಳ್ಳೆ ಐಡಿಯಾನೇ. ಸರಿ, ಶಾರದಾ ಅತ್ಗೆ? ಅವ್ರ ಈ ಮನೆ ಮಹಾಲಕ್ಷ್ಮಿ. ಮಾನ್ಸಿ? ನೀನ್ ಶಾಕ್ ಆಗೋದು ನೋಡಿದ್ರೆ ಅವಳಿ ಮನೆ ಬಿಟ್ಟು ಜನ್ಮ ಆಯ್ತು ಅನ್ಸುತ್ತೆ. ಹಾಗೇನಿಲ್ಲ ಮೇಡಮ್. ಮಾನ್ಸಿ ಮೇಡಮ್ ಬಗ್ಗೆ ಗೊತ್ತಾಗೋಷ್ಟು ಅವ್ರು ನಮ್ಮ ಹತ್ರ ಎಲ್ಲಿ ಮಾತಾಡ್ತಾರೆ. ಬಾಕಿ ಅವ್ರ ಥರ ಅಲ್ಲ ಮಾನ್ಸಿ ಮೇಡಮ್. ರೈಟ್ ಲೆಫ್ಟ್ ನೇರ ನೇರ ಮಾತು. ಹೌದು, ಯಾಕೆ ಕೇಳ್ತಾ ಇದ್ದೀರಾ? ಅಂದ್ರೆ ಅತ್ತಿಗೆ ಅವಳ ಬಗ್ಗೆ ತುಂಬಾ ಹೇಳ್ತಿರ್ತಾರಲ್ಲ, ಅದಕ್ಕೆ. ಮೇಡಮ್, ನಾನೀಗೆಲ್ಲ ಹೇಳ್ದೆ ಅಂತ ಯಾರಿಗೂ ಹೇಳ್ಬೇಡಿ, ಆಮೇಲೆ ನನ್ನ ಕೆಲಸದಿಂದ ತೆಗೆದು ಹಾಕ್ಬಿಡ್ತಾರೆ. ಯಾರಿಗೆ ಹೇಳಿ? ಯಾರಿಗೂ ಹೇಳಲ್ಲ. ನೀನು ಹೋಗು. ಇವ್ರು ಯಾಕೆ ಇಷ್ಟೊತ್ತಿಗೆ ಮಲ್ಗಿದ್ದಾರೆ? ಇವ್ರಿಗೆ ಹುಷಾರಿಲ್ವಾ? ಹಾಗೇನೂ ಇಲ್ಲ. ಅಲ್ಲಿ ನಮಗೆ ಈ ಹೊತ್ತಲ್ಲಿ ಮಲ್ಗೋ ಟೈಮ್ ಅಲ್ವಾ, ಅದಕ್ಕೆ ಅದರ ಹ್ಯಾಂಗ್ ಓವರಲ್ಲಿದ್ದಾಳೆ ಅಷ್ಟೇ. ಇವ್ರಿಗೆ ಪಾಯಸ ಇಲ್ಲೇ ಇಡ್ಲಾ ಅಥವಾ ಆಮೇಲೆ ತಗೊಂಬರ್ಲಾ? ಬೇಡ, ಆಮೇಲೆ ಅವಳೇ ಬರ್ತಾಳೆ. ನೀನು ಹೋಗು. ಇವ್ರು ನನ್ನ ಬಗ್ಗೆ ಯಾಕೆ ವಿಚಾರಿಸ್ತಿದ್ದಾರೆ? ನಾನು ಅನ್ಕೊಂಡಿದ್ದ ಥರ ಇಲ್ಲಿ ಬೇರೆ ಏನೋ ನಡೀತಾ ಇದೆ. ನಾನು ಇವ್ರ ಮೇಲೆ ಒಂದು ಕಣ್ಣಿಡೋದು ಬೆಟರ್ ಅನಿಸ್ತಿದೆ. ಹೋಗು ಅನ್ನಲ್ಲ, ಯಾಕೆ ಇನ್ನೂ ನಿಂತಿದ್ಯಾ? ಸರ್, ಇವತ್ತು ಊಟ ಎಷ್ಟು ಚೆನ್ನಾಗಿತ್ತಲ್ಲ? ಹೌದಾ? ನನಗೇನೋ ದಿನ ಇದ್ದಂಗೆ ಇತ್ತು. ಸರ್, ಇದೇನು ಹೀಗೆ ಹೇಳ್ತಿದ್ದೀರಾ? ಇವತ್ತಿನ ಊಟ ಯಾಕೆ, ಏನಾಯ್ತು? ಅದು ಕೆಲ್ಸದ ಮಧ್ಯೆ ನನ್ನ ನೆನಪಾಗಿ ನನಗೆ ಕಾಲ್ ಮಾಡಿ ಲಂಚ್ ಟೈಮಿಗೆ ಬಂದು ನನ್ನ ಜೊತೆ ಕುತ್ಕೊಂಡು ಊಟ ಮಾಡಿದ್ರಲ್ಲ, ಅದಕ್ಕಿಂತ ಖುಷಿ ಇನ್ನೇನು ಬೇಕು ಸರ್ ನನಗೆ? ಇದು ಬೇರೆಯವ್ರಿಗೆ ಬರೀ ಲಂಚ್ ಆಗಿರ್ಬೋದು ಸರ್, ಆದರೆ ನನಗೆ ಗೊತ್ತಿಲ್ಲದೆ ನಾನು ಈ ದಿನಕ್ಕೋಸ್ಕರ ಕಾಯ್ತಿದ್ದೆ ಗೊತ್ತಾ? ನನಗೆ ಹೇಗೆ ಹೇಳ್ಬೇಕು? ಸಾರಿ. ಇಟ್ಸ್ ಓಕೆ, ಇದು ಆಫೀಸ್ ಅಲ್ಲ,
ನೀವು ಪರ್ಮಿಷನ್ ಕೇಳದೆ ಒಳಗೆ ಬರ್ಬೋದು. ಥ್ಯಾಂಕ್ಸ್. ಆ್ಯಕ್ಚುಲಿ ನಾನು ಇಲ್ಲಿಗೆ ಬಂದಿದ್ದು ಈ ಪೇಪರ್ಸ್ನ ತೋರಿಸಿ ಸೈನ್ ಮಾಡಿಸ್ಕೊಳ್ಳೋಕ್ಕೆ. ನೀವು ಈ ಪೇಪರ್ಸ್ನ ಸ್ಟಡಿ ಮಾಡಿ ಸೈನ್ ಮಾಡಿದ್ರೆ ಮಾರ್ಚರ್ ಕೆಲಸಗಳೆಲ್ಲ ಮುಗ್ದಂಗೆ. ನಾನು ನಿಮಗೆ ಸ್ಟಡಿ ರೂಮಲ್ಲಿ ಸಿಗ್ತೀನಿ. ಸರಿ ಸರ್, ನಾನೊಂದು 5 ನಿಮಿಷ ಬರ್ತೀನಿ. ಸರ್ ಏನು ಏನು ನಾನು ಹೋಗ್ಬೇಕು ಬಿಡಿ. ಬಿಡ್ತೀನಿ, ಆದ್ರೇನು ನನ್ನಿಂದ ನಿನಗೇನೋ ಖುಷಿ ಆಯಿತು ಅಲ್ವಾ? ಹೌದು. ಮತ್ತೆ ನೀನು ನನಗೇನೋ ಕೊಡಬೇಕು ಅಲ್ವಾ? ಕೊಡಬೇಕಾ? ಕೊಡಬೇಕಾ ಅಲ್ಲ, ಕೊಡಲೇಬೇಕು. ಸರಿ 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 ಗೊತ್ತಿತ್ತು. ನೀವೀಗ ಕಣ್ಮುಚ್ಕೊಳ್ಳಿ. ಈಗ ಒಂದು ಸ್ವಲ್ಪ ದೂರ ಹೋಗಿ. ಹಾಂ ಸಾಕು. ರೆಡಿ? 1 2 ಸರ್ ಆಮೇಲೆ ಕೊಡ್ತೀನಿ. ಅನು ಅನು ಭಾವನಾ, ನಿನಗೆ ಇಷ್ಟು ಬೇಗ ಮಲ್ಗೋ ಒಳ್ಳೆ ಬುದ್ಧಿ ಇಲ್ಲ ಅಂತ ನನಗೆ ಗೊತ್ತು. ಹೇಳು ಭಾವನಾ, ಭಾವನಾ ಹೇಳು, ಏನಾಯ್ತು? ಹೇಳು ಭಾವನಾ, ಹೇಳು, ಎದ್ದೇಳು, ಏನಾಯ್ತು ಹೇಳು. ಏನಾಯ್ತು ಮಗಳೇ? ಯಾಕೆ ಅಳ್ತಿದ್ಯಾ? ಭಾವನಾ ಏನಾಯ್ತು? ಏನಾಯ್ತು ಹೇಳು. ಅಕ್ಕ, ನಾನು ಇಲ್ಲಿ ಮಲಗಿರೋದ್ರಿಂದ ನಿಮ್ಗೇನಾದರೂ ತೊಂದರೆ ಆಗ್ತಿದ್ಯಾ? ಹಾಗೆಲ್ಲ ಏನೂ ಇಲ್ಲ, ಸುಮ್ಮನೆ ಮಲ್ಕೊ. ಮನ್ಸಿ ಅಕ್ಕ, ನಿಮ್ಗೆ ಹೀಗೆ ಮಲಗಿ ಅಭ್ಯಾಸ ಇಲ್ವಲ್ಲ, ಅದಕ್ಕೆ ನಿಮಗೆ ನಿದ್ದೆ ಬರ್ತಿಲ್ಲ ಅನಿಸುತ್ತೆ. ನಿಮಗೆ ಮಲಗೋಕೆ ಬೇರೆ ಎಲ್ಲಾದರೂ ವ್ಯವಸ್ಥೆ ಮಾಡಿಕೊಡ್ಲಾ? ಏನೂ ಬೇಕಾಗಿಲ್ಲ. ನೀವು ಹೀಗೆಲ್ಲ ಇರೋದು ನೋಡೋಕ್ಕಾಗ್ತಿಲ್ಲ. ಹಿಂಗೆ ನೋಡೋಕ್ಕಾಗ್ತಿಲ್ಲ ಅಂದರೆ ಆ ಕಡೆ ತಿರ್ಕೊಂಡು ಮಲ್ಕೊ. ನಾನು ಕಷ್ಟಪಡ್ತಿದ್ರೆ ನೀನು ಯಾಕೆ ಸಂಕಟ ಪಡ್ತಿದ್ಯಾ? ನಾನೇನೋ ಅಡ್ಜಸ್ಟ್ ಮಾಡ್ಕೋತೀನಿ, ನಿನ್ನ ಮಲ್ಕೋ. ಅಕ್ಕ, ಮಾಸ್ಕ್ ಹಾಕೊಂಡೋಗಿ. ನಿದ್ದೆ ಏನಾಗಿದೆ? ಹೆಂಗೆ ಮಲಗಿದ್ರೂ ನಿದ್ದೆ ಬರ್ತಿಲ್ಲಲ್ಲ. ಈ ಪ್ರೀತಿಸಿದವರು ಮನಸ್ಸಲ್ಲಿದ್ದಾಗ ಕನ್ಸಲ್ಲಿ ಬಂದು ಕಾಡ್ತಾರೆ ಅಂತ ಗೊತ್ತಿತ್ತು, ಆದರೆ ಈ ರೀತಿ ತಲೆಗೆ ಬಂದು ಕಾಡ್ತಾರೆ ಅಂತ ಗೊತ್ತಿರಲಿಲ್ಲ. ನಿದ್ದೆ ಹಾಳು ಮಾಡೋಕ್ಕೆ ಇದು ಒಂದು ರೀಸನ್. ಬೇಕಾಗಿಲ್ಲ.
ಹರ್ಷ, ನಿನಗೂ ನಿದ್ದೆ ಬರ್ತಿಲ್ಲ ಅಲ್ವಾ? ನನಗೂ ಬರ್ತಿಲ್ಲ. ನೀನು ನೋಡಿದ್ರೆ ಓಡ್ ಬಂದು ಹಗ್ ಮಾಡಿ ಎಲ್ಲ ಸಾಲ್ವ್ ಮಾಡ್ಕೊಳ್ಳೋಣ ಅನ್ಸುತ್ತೆ. ನಿನಗೆ ಹಾಗೆ ಅನಿಸ್ತಿಲ್ವಾ? ಇಷ್ಟೆಲ್ಲ ಡ್ರಾಮಾ ಯಾಕೆ ಬೇಕು? ನನಗೆ ನಿನ್ನ ಬಿಟ್ಟು ಇರೋದಕ್ಕೆ ಕಷ್ಟ ಆಗ್ತಿದೆ. ನಿನಗೂ ನಾನು ಬಿಟ್ಟಿರೋದಕ್ಕೆ ಕಷ್ಟ ಆಗ್ತಿದೆ ಅಂತ ಗೊತ್ತು. ಒಂದು ಕಾಲ್ ಮಾಡಿ ಮಾನ್ಸಿ ಬಾ ಅಂದಿದ್ರೆ ನಾನೀಗ ನಿನ್ನ ಜೊತೆ ಇರ್ಬೋದಾಗಿತ್ತಾ? ಅಟ್ಲೀಸ್ಟ್ ಹೇಗಿದ್ಯಾ ಮಾನ್ಸಿ ಅಂತ ಒಂದು ಮೆಸೇಜ್ ಮಾಡು ಹರ್ಷ. ಆ ಮೆಸೇಜ್ ನೋಡಿಕೊಂಡು ನಿದ್ದೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಮಾನ್ಸಿ, ಒಂದೇ ಒಂದು ಮೆಸೇಜ್ ಅಟ್ಲೀಸ್ಟ್ ನೀನು ಕಳ್ಸೋಕ್ಕಾಗಿಲ್ವಾ? ನಾನೇನಾದರೂ ನಿನ್ನ ಮನೆ ಬಿಟ್ಟು ಹೋಗು ಅಂತ ಹೇಳಿದ್ನ? ನೀನೇ ತಾನೇ ಹೋಗಿದ್ದು. ನಿನಗೆ ನಾನು ಬೇಡ ಅಂದಮೇಲೆ ನಾನೇ ನಿನಗೆ ತೊಂದರೆ ಕೊಡಬೇಕು. ನಿನಗೆ ನಾನು ಬೇಕು ಅನ್ಸೋವರೆಗೂ ನನಗೂ ನೀನು ಬೇಕಾಗಿಲ್ಲ. ಇಷ್ಟೊಂದು ಕೊಬ್ಬ ನಿನಗೆ? ನನ್ನ ಬಗ್ಗೆ ಒಂಚೂರು ಪ್ರೀತಿ ಇಲ್ವಾ? ಹರ್ಷ, ನೀನೇ ಬಂದು ಕರೆಯೋ ತನಕ ನಾನು ವಾಪಸ್ ಬರಲ್ಲ. ಯಾಕಂದ್ರೆ ಹಠದಲ್ಲಿ ನಾನು ನಿನ್ನ ಹೆಂಡ್ತಿ. ಅನು, ಇದು ರಿಯಾ ದೇಸಾಯಿ ಗ್ರೂಪ್ಸ್ ಮತ್ತು ವರ್ಧನ್ ಗ್ರೂಪ್ಸ್ ಮರ್ಜರ್ ಮತ್ತು ಕಾಂಟ್ರಾಕ್ಟ್ಸ್. ಇದು ಒಂದ್ಸಲ ನೀವು ನೋಡಿ ಸೈನ್ ಮಾಡಬೇಕು. ಇದನ್ನ ಮೀರಾ ಮತ್ತು ಆರ್ಯ ಅವರು ಒಂದು 4-5 ಸಲ ಚೆಕ್ ಮಾಡಿದ್ದಾರೆ. ಈಗ ನೀವೊಬ್ಬರೇ ಬಾಕಿ. ಹೌದಾ? ಈಗ ನನ್ನ ಕಡೆಯಿಂದನೂ ಓಕೆ. ಥ್ಯಾಂಕ್ಸ್ ಅನು. ಎಲ್ಲ ಓಕೆ ಅಂದರೆ ಸೈನ್ ಹಾಕ್ತೀನಿ. ಯಾಕೆ ಹೀಗಾಗ್ತಿದೆ?
ಯಾಕನು ಎವ್ರಿಥಿಂಗ್ ಆಲ್ ರೈಟ್? ಅದು ಆರ್ಯ ಸರ್ಗೆ ನಾನು ವರ್ಕರ್ಸ್ ಬೆನಿಫಿಟ್ಸ್ಗೆ ಕೆಲವು ಲೀಗಲ್ ಪಾಯಿಂಟ್ಸ್ನ ಆ್ಯಡ್ ಮಾಡೋದಕ್ಕೆ ಹೇಳಿದ್ದೆ. ಅದು ಆ್ಯಡ್ ಮಾಡಿದಾರೋ ಇಲ್ವೋ ಅಂತ ಚೆಕ್ ಮಾಡಿ ನಾನು ಆಮೇಲೆ ಸೈನ್ ಮಾಡ್ತೀನಿ. ಹಾಂ, ಓಕೆ.